ಏಯ್ ಬೇಗ ಹೋಗೋ. ಏಯ್ ಬೇಗ ಹೋಗೋ. ರೀ ಏನ್ರಿ? ಅಯ್ಯೋ ರೀ ರೀ ನಮ್ಮೂರಲ್ಲಿ ಯಾವ್ದಾದ್ರೂ ಮರದ ಕೆಳಗೋ ಬೀದಿ ಬದಿನ ಇರ್ಬಹುದಿತ್ತು. ಈ ಸಿಟಿಲಿ ಎಲ್ಲಿಗೆ ಅಂತ ಹೋಗೋದು? ಸಿಟಿಗೆ ಅಂತ ಕರ್ಕೊಂಬಂದ್ರಿ, ಎಲ್ಲಿರೋಣ ಅಂತ ಕರ್ಕೊಂಬಂದ್ರಿ? ಇಷ್ಟು ಕಷ್ಟ ಪಡೋ ಬದ್ಲು ಅಪರ್ಣ ಗಿರಿ ಜೊತೆಗೆ ಬಾಯಿ ಮುಚ್ಕೊಂಡ್ ತಾಳಿ ಕಟ್ಟಿಸ್ಕೊಂಡಿದ್ರೆ ಚೆನ್ನಾಗಿರೋದು. ಸುಮ್ನೆ ಇರ್ತೀಯಾ? ರಮಪ್ರಭಾ, ನಿನಗಷ್ಟು ಕಷ್ಟ ಆಗ್ತಿದ್ರೆ ನೀನು ನಿನ್ ಮಗಳು ಬೇರೆ ದಾರಿ ನೋಡ್ಕೊಳ್ಳಿ. ನಮ್ಗೆ ತುಂಬಾ ಖರ್ಚು ಉಳಿಯುತ್ತೆ. ನಮ್ಮ ಮಧ್ಯೆ ಅನಾವಶ್ಯಕವಾಗಿ ಜಗಳ ಕೂಡ ಇರಲ್ಲ. ನಮ್ಗೆ ಅಂತ ಯಾರಿದ್ದಾರೆ ನಿಮ್ಮನ್ ಬಿಟ್ಟು? ನಾವ್ ಹೇಗ್ ಬದುಕೋಕಾಗುತ್ತೆ ನೀವಿಲ್ದೆ? ಹಾಗಿರುವಾಗ ನಾವ್ ಕರ್ಕೊಂಡ್ ಹೋಗೋ ಮನೆಗೆ ಮಾತಾಡ್ದೆ ಬನ್ನಿ. ನಾವಿರೋ ಮನೇಲಿ ಬಾಯಿ ಮುಚ್ಕೊಂಡಿರಿ. ನೀನ್ ಸುಮ್ನಿರು ಗಾಯತ್ರಿ. ಚಿಕ್ಕಮ್ಮ, ನೀವು ನಮ್ ಜೊತೆಗೆ ಇರ್ತೀರಾ. ಸ್ವಲ್ಪ ಹೊತ್ತಲ್ಲೇ ಎಲ್ರೂ ಒಟ್ಟಾಗಿ ಒಂದೊಂದ್ ಕಡೆ ಹೋಗಿ ಬಾಡಿಗೆಗೆ ಮನೆ ಸಿಗುತ್ತಾ ನೋಡೋಣ. ಈ ಸಿಟಿಯಲ್ಲೆಲ್ಲ ಮನೆ ರೆಂಟು ಜಾಸ್ತಿ ಇರುತ್ತಲ್ಲ, ಜೊತೆಗೆ ಅದು ಅಲ್ದೆ ಅಡ್ವಾನ್ಸು ಜಾಸ್ತಿ. ನಿನ್ ಕೈಯಲ್ಲಿರೋ ಉಂಗ್ರಗಳನ್ನ ಕೊಡು. ಅದನ್ ಮಾರಿದ್ರೆ 1 ತಿಂಗಳು ರೆಂಟ್ ಕೂಡ ಆರಾಮ ಕಟ್ಬೋದು. ಅದು ರೋಲ್ಡ್ ಗೋಲ್ಡ್ ಕಣಮ್ಮ, ನಿಜವಾದ ಬಂಗಾರ ಅಲ್ಲ. ಅದೇನತ್ತೆ, ಊರ್ವಶಿ ಕೈಯಲ್ಲಿ ರಿಂಗ್ ಇಲ್ಲ ಅಂತ ಸಾಲ ಮಾಡಿ ಬಂಗಾರದ ರಿಂಗ್ ಮಾಡ್ಸಿದೀನಿ ಅಂತ ಹೇಳಿದ್ರಿ ಅಲ್ವಾ? ಇವಳೊಬ್ಳು ನನ್ ಸಿಕ್ಕಾಕ್ಸೋಕೆ ಯಾವಾಗ್ಲೂ ಕಾಯ್ತಾನೆ ಇರ್ತಾಳೆ. ಏ, ನಿನ್ ರಿಂಗ್ಸ್ ಕೊಡೆ. ಗಾಯತ್ರಿ, ನೀನ್ ಸುಮ್ನೆ ಇರು. ಹಾಯ್ ಟೀಚರ್. ಪ್ರಿಯಾ, ಹೇಗಿದ್ಯಾ? ನೀನೇನಮ್ಮ ಇಲ್ಲಿ? ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ನಾವು ಸಿಟಿಗೆ ಬಂದ್ಬಿಟ್ವಿ ಟೀಚರ್. ಇವಳನ್ ಕೂಡ ಇಲ್ಲೇ ಸ್ಕೂಲಿಗೆ ಸೇರ್ಸಿದೀನಿ. ನಮ್ಮ ಮನೆಯವ್ರಿಗೆ ಇಲ್ಲೇ ಒಂದ್ ಚಿಕ್ಕ ಕೆಲಸ ಸಿಕ್ಕಿದೆ. ಹೌದು, ನೀವೆಲ್ಲ ಏನಿಲ್ಲಿ? ಊರಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ನಾವೆಲ್ಲರೂ ಸಿಟಿಗೆ ಬಂದ್ವಿ. ಓ ಹೌದಾ? ಮತ್ತೆ ಇನ್ನು ಬಸ್ ಸ್ಟಾಪ್ ಹತ್ರನೇ ಇದ್ದೀರಾ? ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲಿದೀವಿ. ನಿಮ್ಗಿಲ್ಲಿರೋದಕ್ಕೆ ಯಾವ್ದು ಮನೆ ಇಲ್ವಾ? ಇಲ್ಲ, ಹುಡುಕ್ಬೇಕು. ಅಯ್ಯೋ, ನಮ್ಮ ಮನೆ ಕರ್ಕೊಂಡು ಹೋಗ್ಬೋದು, ಆದ್ರೆ ನಮ್ದು ಚಿಕ್ಕ ಮನೆ. ಅಯ್ಯೋ, ಅಷ್ಟ್ ಹೇಳಿದ್ರಲ್ಲ ಸಾಕು. ನಾವಿಷ್ಟು ಜನ ನಿಮ್ ಮನೇಲಿರೋದು ಚೆನ್ನಾಗಿರಲ್ಲ. ನಮಗ್ ಸ್ವಲ್ಪ ಬಾಡಿಗೆ ಕಮ್ಮಿ ಇರೋ ಮನೆ ಯಾವ್ದಾದ್ರೂ ಇದ್ರೆ ಹೇಳ್ತೀರಾ ಅಕ್ಕ? ನಮ್ ಬೀದಿಲಿ ಯಾವ ಮನೆನೂ ಖಾಲಿ ಇಲ್ಲ, ಆದ್ರೆ ಒಂದ್ ಮನೆ ಇದೆ. ನಮ್ಗೊಂದ್ ಆಸರೆ ತೋರಿಸಿ ಪುಣ್ಯ ಕಟ್ಕೋ ಅಮ್ಮ. ಆದ್ರೆ ಒಂದ್ ಚಿಕ್ಕ ಸಮಸ್ಯೆ ಇದೆ. ಏನಕ್ಕ ಸಮಸ್ಯೆ? ಆ ಮನೆ ಓನರು ಇಲ್ಲಿರಲ್ಲ. ಓನರ್ ಇರಲ್ಲ ಅಂದ್ಮೇಲೆ ಮತ್ತೆ ಬೇರೆ ಸಮಸ್ಯೆ ಏನಿರುತ್ತೆ? ಇಲ್ಲಿ ಆ ಮನೆ ಓನರು ಆ ಮನೆ ಕಾವಲಿಗೋಸ್ಕರ ಅವ್ರಿಗೆ ಗೊತ್ತಿರೋ ನಾಟಕದವ್ರನ್ನ ಬಿಟ್ಟಿದ್ದಾರೆ. ಆದ್ರೆ ನಾಟಕದವರಿಂದ ಸಮಸ್ಯೆ ಏನಿರುತ್ತೆ? ಅದು ನೀವ್ ಅಲ್ಲಿದ್ರೆ ಗೊತ್ತಾಗುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ನೀವು ಸ್ವಲ್ಪ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಬಾಡಿಗೆ ಕಮ್ಮಿ ಮಾಡಿಸಿ. ನೀವ್ ನನ್ ಗಂಡನ್ ಪ್ರಾಣ ಉಳಿಸಿದೀರಾ, ನೀವ್ ಅಷ್ಟೆಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ. ನಿಮ್ ಋಣ ನನ್ ಮೇಲಿದೆ ಅಮ್ಮ. ಅಮ್ಮ, ಈಗಲೇ ಆ ಮನೆಯವ್ರ ಹತ್ರ ಮಾತಾಡ್ತೀನಮ್ಮ. ಮಾತಾಡೋಕೆ ಅಂತ ಏನಿಲ್ಲ ಅಣ್ಣ, ನೀವೆಲ್ರೂ ಬಂದು ಆ ಮನೇಲಿದ್ರೆ ಆಯ್ತು. ಪ್ರಿಯಾ,
ಅಮ್ಮ ನಿನ್ ಸ್ಕೂಲ್ಗೆ ಹುಷಾರಾಗಿ ಹೋಗು. ಸರಿ ಅಮ್ಮ. ಬೈ ಟೀಚರ್. ಬನ್ನಿ ಅಣ್ಣವ್ರೆ ಹೋಗೋಣ. ಅತ್ತೆ, ನಿಮ್ಗಿಂತ ದೊಡ್ಡ ನಾಟಕದವ್ರು ಇದಾರಂತೆ, ನೋಡೋಣ ಬನ್ನಿ. ನಡೀರಮ್ಮ, ನಡೀರಿ. ಅಣ್ಣ, ಅತ್ತಿಗೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತಣ್ಣ. ಎಲ್ಲಿಗೆ ಹೋಗಿದಾರೋ? ಸಿಟಿಗೆ ಹೋಗಿದಾರಣ್ಣ. ಏನೇ ಅಪ್ಪು, ಸಿಟ್ಕೊಂಡು ಸಿಟಿಗೆ ಹೋಗಿದೀಯಾ? ನೀನು ಎಲ್ಲಿಗೆ ಹೋದ್ರೂ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಏಯ್, ಅವಳ ಮೇಲೆ ಕಣ್ಣಿಟ್ಟಿರ್ರಿ. ಸರಿ ಅಣ್ಣ. ಅಯೋಧ್ಯ ರಾಜ್ಯಕ್ಕೆ ಬಂದಿದ್ದೀವಿ. ಆ ಜಗಜ್ಜನನಿ ಆ ದೇಶದಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಈ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಆದ್ರೆ ನಮ್ ರಾಧೆ ಗುರಿತು ತಿಳಿದಿಲ್ಲವಲ್ಲ. ನಮ್ಮ ರಾಧೆ ಯಾವಾಗ ಬರ್ತಾರೋ ಏನೋ. ಮುದ್ದು ಕೃಷ್ಣನಿಗೋಸ್ಕರ ರಾಧೆ ಬರ್ತಿದ್ದಾರೆ. ಹಾ ಹಾ, ರಾಧೆಯ ಜೊತೆಗೆ ಸತ್ಯಭಾಮ ಕೂಡ ಬರ್ತಿದ್ದಾರೆ ಕೃಷ್ಣ. ಓಹೋ, ರಾಧಾ ಸತ್ಯಭಾಮರ ಜೊತೆಗೆ ಶೂರ್ಪಣಕ್ಕಿ ಕೂಡ ಬರ್ತಿದ್ದಾಳೆ ಕೃಷ್ಣ. ಇದೇನು ವಿಚಿತ್ರ. ಕೃಷ್ಣ ಮಾಯೆ. ಯಾರು ನೀವು? ನಮ್ಮ ರಾಜ್ಯಕ್ಕೆ ನಿಮ್ಮ ಆಗಮನವೇಕೆ? ಸಾಕು ನಾಟಕ ನಿಲ್ಸಿ, ಬನ್ನಿ. ಯಾರು ನೀವು? ಯಾಕೆ ಬಂದಿದ್ದೀರಿ? ಮನೆ ಬಾಡಿಗೆ ಇದೆಯಾ ಅಂತ ಕೇಳಿದ್ರು, ಅದಕ್ಕೆ ಇಲ್ಲಿದೆ ಅಂತ ಕರ್ಕೊಂಡ್ ಬಂದೆ. ನಮ್ಮ ಮನೆಯಲ್ಲಿ ನೀವು ಕೊನೆ ಪಕ್ಷ 2 ವರ್ಷ ಇರ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಮ್ಮ ಮನೇನ ಬಾಡಿಗೆ ಕೊಡ್ತೀವಿ. ಹೀಗೆ ಹುಚ್ಚ ಕಂಡೀಷನ್ ಹಾಕೋದಕ್ಕೆ ಮನೆಗೆ ಯಾರು ಬರ್ತಿಲ್ಲ. ಇವರೆಲ್ಲ ನನಗ್ ಚೆನ್ನಾಗ್ ಗೊತ್ತಿರೋರು. ಮನೆಯಲ್ಲಿ ಎಲ್ಲಾ ವಸ್ತುಗಳಿದ್ದಾವೆ, ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಸರಿ ಅಣ್ಣ, ರೆಂಟ್ ಎಷ್ಟು? ನೀವು ಕೊಟ್ಟಷ್ಟು ನಾವು ತಗೊಂಡಷ್ಟು. ನಾವು ಅಡ್ವಾನ್ಸ್ ಎಷ್ಟು ಕೊಡ್ಬೇಕು? ನಾವು ಅಡ್ವಾನ್ಸ್ ಕೇಳಿಲ್ಲ ಅಲ್ವಾ? ಯಾವುದೇ ತೊಂದರೆ ಕೊಡದೆ ನಾವು ನಮ್ಮ ಪಾಡಿಗೆ ನಾವು ಯಾವಾಗ್ಲೂ ನಾಟಕದ ಸಾಧನೆಯಲ್ಲಿ ಇಡ್ತೀವಿ. ನಮ್ಗೆ ನಿಲ್ಸಿ ಅಂತ ಕೂಗ್ಬೇಡಿ ಅಂತ ಹೇಳ್ಬಾರ್ದು. ನಾವು ರಿಹರ್ಸಲ್ ನಲ್ಲಿ ಇರ್ಬೇಕಾದ್ರೆ ನಮ್ಮ ಏಕಾಗ್ರತೆಗೆ ಭಂಗ ತರಬಾರ್ದು. ಸರಿ ಅಣ್ಣ. ಹಾಗಿದ್ರೆ ಈ ಕ್ಷಣದಿಂದ ನೀವಿಲ್ಲೇ ಇರ್ಬೋದು. ತುಂಬಾ ಥ್ಯಾಂಕ್ಸ್ ಅಣ್ಣ. ಮನೆ ತುಂಬಾ ಚೆನ್ನಾಗಿದೆ, ನಿಮಗ್ ಬೇಕಾದ್ದೆಲ್ಲ ಇದೆ, ನೀವ್ ಆರಾಮಾಗಿರ್ಬೋದು. ನಾನು ಆಮೇಲೆ ಬಂದ್ ಭೇಟಿ ನಿಮ್ಮಿಂದ ಮಾಡ್ತೀನಿ. ನಮಗ್ ತುಂಬಾ ಉಪಕಾರ ಆಯ್ತು. ನಿಮ್ ಸಹಾಯನ ಯಾವತ್ತೂ ಮರೆಯಲ್ಲ. ನೀವು ಮಾಡಿದ ಸಹಾಯದ ಮುಂದೆ ಇದೇನೂ ಇಲ್ಲ ಟೀಚರ್. ಮನೆ ಹೇಗಿದ್ಯೋ ನೋಡೋಣ ಬಾರಿ. ಅತ್ಗೆ, ಗಾಯತ್ರಿ, ನಾವು ಮನೆ ಕ್ಲೀನ್ ಮಾಡೋಣ.
ಇನ್ನು ಎಷ್ಟೊತ್ತು ಕ್ಲೀನ್ ಮಾಡ್ತಾರೆ ಇವರು? ಇಷ್ಟೊಂದು ಸೌಂಡ್ ಮಾಡ್ತಿದ್ದಾರೆ, ಅದಕ್ಕೆ ಈ ಮನೆಗೆ ಯಾರು ಬಂದಿಲ್ಲ ಅನ್ಸತ್ತೆ. ಅದ್ಗೆ ನಾವ್ ಯಾವ್ದು ಮರದ ಕೆಳಗೆ ಇಲ್ಲ ಬಸ್ ಸ್ಟ್ಯಾಂಡ್ ನಲ್ಲಿ ಇರೋಕ್ಕಾಗಲ್ಲ. ಅಬ್ಬಬ್ಬಬ್ಬಾ, ಇವ್ರು ಕೂಗೋದನ್ನ ಕೇಳೋಕ್ ಆಗ್ತಿಲ್ಲ. ಅಬ್ಬಾ, ಇದ್ ಮನೆ ತರ ಇಲ್ಲ, ಒಳ್ಳೆ ಕಲಾ ಪರಿಷತ್ ತರ ಇದೆ. ನನ್ಗಂತೂ ಇದನ್ನ ಕೇಳೋಕೆ ಆಗ್ತಿಲ್ಲ. ಕೇಳೋಕ್ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಬಸ್ ಸ್ಟಾಪ್ ಅಲ್ಲೋ ಮರದ ಕೆಳಗೆ ಹೋಗಿ ಹಾಯಾಗಿ ಮಲ್ಕೋಬೋದಲ್ವಾ ಚಿಕ್ಕಿ? ಗಾಯತ್ರಿ, ಈಗ ನಾವಿರೋ ಪರಿಸ್ಥಿತಿಲಿ ಇದು ಬಿಟ್ರೆ ಬೇರೆ ಮನೆ ಸಿಗಲ್ಲ. ಸಿಕ್ಕಿದ್ರೂ ನಾವು ಬಾಡಿಗೆ ಕಟ್ಟೋದಕ್ಕಾಗಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣಮ್ಮ. ಅಮ್ಮ ಸೀತಾ ಮಾತೆ, ನಿನ್ ಚೂಡಮಣಿನ ಗುರ್ತಿಗೆ ಶ್ರೀರಾಮಚಂದ್ರನಿಗೆ ಕೊಟ್ಟಿದ್ದೀನಿ. ಈ ಉಂಗ್ರ ಈ ಚೆನ್ನಿಗೆ ಹೇಗೆ ಬಂತು? ಸ್ವಾಮಿ, ಇಲ್ಲಾದ್ರೂ ನಮ್ಮ ಪರಿಸ್ಥಿತಿ ಸರಿ ಆಗ್ಬೇಕು. ನಮ್ಮಮ್ಮನ್ನ ಗಲ್ಫಿಂದ ಕರ್ಕೊಂಡ್ ಬರೋದಕ್ಕೆ ಅಷ್ಟೊಂದು ದುಡ್ಡನ್ನ ಸಂಪಾದನೆ ಮಾಡೋ ಶಕ್ತಿ ನಮಗ್ ಬರೋ ಹಾಗೆ ಆಶೀರ್ವಾದ ಮಾಡು. ಇದು ಸಿಟಿ, ಇಲ್ಲಿ ಅವಕಾಶಗಳು ತುಂಬಾ ಇರುತ್ತೆ. ನಾವಿಬ್ರು ಸೇರಿ ಕಷ್ಟಪಡೋಣ. ನೀವಿಬ್ರೇ ಏಕೆ, ನಾವೆಲ್ಲರೂ ಸೇರಿ ಕಷ್ಟಪಡೋಣ. ದೊಡ್ಡಮ್ಮನ ಹೇಗಾದ್ರೂ ಮಾಡಿ ಅಲ್ಲಿಂದ ಬಿಡ್ಸೋಣ. ನಾನು ಕೂಡ ನನ್ನ ಕೈಲಾದ ಕೆಲಸ ಮಾಡ್ತೀನಿ. ನಿಮಗೆ ಹೊರೆ ಆಗದಾಗೆ ನಾನು ಸಹಾಯ ಮಾಡ್ತೀನಮ್ಮ. ನೀವು ನಮ್ಗೆ ಹೊರೆ ಅಲ್ಲ ತಾತ. ನೀವ್ ಈ ವಯಸ್ಸಲ್ಲಿ ಕಷ್ಟಪಡೋದು ಒಳ್ಳೇದಲ್ಲ. ಕೆಲ್ಸ ಮಾಡೋದಕ್ಕೆ ನಾವೆಲ್ಲ ಇದೀವಲ್ಲ ತಾತ, ನೀನ್ ನಮ್ ಜೊತೆ ಇರು ಸಾಕು. ಚೆನ್ನಾಗಿದೆ ಕಣಮ್ಮ, ನಿಮ್ ಕನ್ಸು ಊಹೆ ಎಲ್ಲ ಚೆನ್ನಾಗಿದೆ. ನೀವ್ ಹೋಗಿದ ತಕ್ಷಣ ಬನ್ನಿ ಅಮ್ಮ ಬನ್ನಿ ಅಂತ ನಿಮ್ಗೆ ಕೆಲ್ಸನ ಕರ್ದ್ ಕೊಡ್ತಾರಾ? ಯಾಕೆ ಕೊಡಲ್ಲ ಚಿಕ್ಕಿ? ನಾವು ಚೆನ್ನಾಗಿ ಓದ್ಕೊಂಡಿದೀವಿ. ಈ ಸಿಟಿಲ್ ಕೆಲ್ಸ ಮಾಡೋ ಎಲ್ಲ ಅರ್ಹತೆನೂ ನಮ್ಗಿದೆ. ನಿನಗೆ ಓದೋ ಅರ್ಹತೆ ಇದ್ರೆ ಸಾಲ್ದು, ಅಲ್ಲಿ ವೇಕೆನ್ಸಿ ಕೂಡ ಇರ್ಬೇಕಲ್ವಾ? ಯಾಕಿರಲ್ಲ? ಇಲ್ಲಿ ಕೆಲ್ಸ ಮಾಡಿದ್ರೆ ಹೇಗಾದ್ರೂ ಬದುಕಬಹುದು. ನಾವು ಮಾತ್ರ ಬದುಕೋದಲ್ಲ ಕಣೆ, ಗಂಗಕ್ಕನ ಬಿಡಿಸ್ಬೇಕು ಅಂದ್ರೂ ಕೂಡ ನಾವು ದುಡ್ಡು ಕೂಡಿಡ್ಬೇಕು. ನೀವೆಲ್ರೂ ಅದನ್ನ ನೆನ್ಪಿಟ್ಕೊಳ್ಳಿ. ಅತ್ತೆ, ಇಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಮನೆ ಕೆಲ್ಸ ಕೂಡ 1000 ರೂಪಾಯಿ ಸಂಬಳ ಇರುತ್ತಂತೆ. ನಿಮಗೆ ಯಾವ್ದಾದ್ರು ಮನೆ ನೋಡು ಅಂತೀರಾ? ಏ ಪ್ರಸಾದ್, ನಿನ್ ಹೆಂಡತಿ ಅತಿಯಾಗಿ ಆಡ್ತಿದ್ದಾಳೆ. ಅವಳು ಸ್ವಲ್ಪ ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಳಕ್ ಹೇಳು. ನಿನ್ ನಾಲ್ಗೆ ಹಿಡಿತದಲ್ಲಿದ್ರೆ ಎಲ್ರೂ ನಾಲ್ಗೆ ಹಿಡಿತದಲ್ಲೇ ಇರುತ್ತಮ್ಮ. ಏಯ್, ಸರಿ ನಿಲ್ಸಿ ನಿಮ್ ಜಗಳ. ಪ್ರಸಾದ್, ಅಂಗಡಿಗೆ ಹೋಗಿ ಸಾಮಾನ್ ತರೋಣ ಬಾ. ಸರಿ ತಾತ. ಅಕ್ಕ, ನಾವು ಮೊದ್ಲು ಕೆಲ್ಸ ಹುಡ್ಕೋಕ್ ಶುರು ಮಾಡೋಣ ಬಾ ಅಕ್ಕ. ಬಾರೆ. ಎಕ್ಸ್ಕ್ಯೂಸ್ ಮಿ ಸರ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನಿನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯಮ್ಮ, ಬಟ್ ನಿನ್ನ ಎಕ್ಸ್ಪೀರಿಯನ್ಸ್ ಸಿಟಿಲ್ ಕೆಲ್ಸಕ್ಕೆ ಬರಲ್ಲ. ಅದ್ಯಾಕೆ ಸರ್? ನಾನು ಸ್ಕೂಲ್ನಲ್ಲೇ ಟೀಚರ್ ಆಗಿ ಕೆಲಸ ಮಾಡಿದ್ದೀನಲ್ವಾ? ವರ್ಕ್ ಮಾಡಿದ್ಯಾ, ಆದ್ರೆ ಅದು ಹಳ್ಳಿ, ಇದು ಸಿಟಿ ಸ್ಕೂಲು. ಅಲ್ಲಿ ಟೀಚಿಂಗು ಇಲ್ಲಿ ಟೀಚಿಂಗು ತುಂಬಾ ವ್ಯತ್ಯಾಸ ಇರುತ್ತೆ. ಎಲ್ಲಿ ಆದ್ರೂ ಮಾಡೋದು ಪಾಠನೇ ಅಲ್ವಾ ಸರ್? ನಾನು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತೀನಿ. ನನಗೊಂದು ಡೆಮೋ ಕ್ಲಾಸ್ ಮಾಡೋ ಅವಕಾಶ ಕೊಡಿ. ನಾನು ಇಲ್ಲಿನ ಸಿಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹೇಗ್ ಮಾಡ್ತೀನಿ ಅಂತ ನೋಡಿ ಸರ್. ಸಾರಿ ಅಮ್ಮ, ಸದ್ಯಕ್ಕೆ ನಮ್ಮಲ್ಲಿ ವೇಕೆನ್ಸಿಗಳಿಲ್ಲ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಸ್ಗೆ ನಮಗೆ ಟೀಚರ್ಸ್ ಬೇಕಿದ್ರೆ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಅಮ್ಮ. ಎಲ್ಲೂ ಕೆಲಸ ಸಿಗ್ತಿಲ್ಲ. ಇಷ್ಟು ದೊಡ್ಡ ಸಿಟಿಲಿ
ತುಂಬಾ ಅಪಾರ್ಚುನಿಟೀಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ ಅನ್ಕೊಂಡ್ರೆ ಹೀಗಾಯ್ತು. ಹೇಗ್ ಕೆಲಸ ಹುಡ್ಕೋದು, ಹೇಗ್ ಅಲ್ಲಿಂದ ಅಮ್ಮನ್ನ ಕರ್ಕೊಂಡ್ ಬರೋದು? ಹೇಯ್, ಸುಂದರಿ, ಇದು ಇದು ನನ್ನ ಬೆಸ್ಟ್ ಬರ್ಡೇ. ಯಾರೇ ಆದ್ರೂ ಬದುಕೋಕ್ಕೋಸ್ಕರ ಹೋರಾಡ್ತಾರೆ. ನೀವೇನ್ರಿ ಸಾಯೋದಕ್ಕೆ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀರಾ? ನೀವು ಈ ಥರ ಹುಚ್ಚ ಕೆಲಸ ಮಾಡ್ತಿದ್ರೆ ನಿಮ್ಮ ಮನೆಯವ್ರ ಪರಿಸ್ಥಿತಿ ಏನು? ಅವತ್ತು ಕೂಡ ನೀವು ಹಾಗೇನೆ ಮಾಡಿದ್ರಿ. ಏನ್ ಮಾಡ್ತಾ ಇದ್ದೀರಿ ಅಂತ ಯೋಚಿಸ್ತಾ ಇದ್ದೀರಾ? ಅದ್ ಹಾಗಲ್ಲ ರೀ, ನಾನು ಯಾವುದೋ. ನೀವೇನು ಮಾತಾಡ್ಲೇಬೇಡಿ. ನಿಮಗೆ ಅವತ್ತೇ ಹೇಳಿದ್ದೀನಿ, ಸತ್ತು ಸಾಧಿಸೋದು ಏನೂ ಇಲ್ಲ ಅಂತ. ಬದುಕಬೇಕು, ಹೋರಾಡಬೇಕು, ಎದುರಿಸ್ಬೇಕು, ಗೆಲ್ಲಬೇಕು. ನಾನು ಬೇಕು ಅಂತ ಹಾಗೆ ಮಾಡಿಲ್ಲ ಕಣ್ರಿ. ನಾನೆಲ್ಲ ನೋಡಿದ್ದೀನಿ, ನನಗೆ ಎಲ್ಲ ಅರ್ಥ ಆಗಿದೆ. ನಿಮ್ಮದು ಆರ್ಥಿಕ ಸಮಸ್ಯೆನೋ ಮಾನಸಿಕ ಸಮಸ್ಯೆನೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ನ ಹುಡುಕೊಳ್ಳದೆ ಸಮಸ್ಯೆಯಿಂದ ದೂರ ಹೋಗಬೇಕು ಅನ್ನೋ ಕಾರಣಕ್ಕೆ ಹೀಗೆ ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ನಾನು ಹೇಳೋದು ಕೇಳಿಸ್ಕೊತೀರಾ? ನೀವು ಹೇಳೋದಕ್ಕೆ ಕಾರಣ ತುಂಬ ಇರಬಹುದು, ಅದು ಸಿಲಿಯಾಗೂ ಇರಬಹುದು. ಬಟ್ ಇರೋದು ಒಂದೇ ಜೀವನ. ನಮಗೆ ಮರುಜನ್ಮ ಇರಬಹುದು, ಇಲ್ದೇನೂ ಇರಬಹುದು. ನಮಗೆ ಆ ದೇವ್ರ ಆಯುಸ್ ಕೊಟ್ಟಿರೋವರೆಗೂ ಪ್ರತಿದಿನ ಯುದ್ಧ ಮಾಡಾದ್ರೂ ಸರಿ ಇಲ್ಲೇ ಬದುಕಬೇಕು. ಅವಕಾಶ ಬರಲ್ಲ ರೀ, ನೀವೇ ಆ ಅವಕಾಶನ ಸೃಷ್ಟಿ ಮಾಡ್ಕೋಬೇಕು. ಸಕ್ಸಸ್ ಸಿಗ್ಲಿಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು. ನಿಮಗೆ ಆಟೋ ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ. ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ. ನೀವೀಗ ಏನು ಮಾತಾಡದೆ ಹೊರಡಿ. ಹತ್ತಿ ಆಟೋನ. ಏನು ಮತ್ತೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಮತ್ತೆ ಆಟೋ ಹತ್ತಿ. ಆ ಮೇಡಮ್ ಹೇಳೋ ಅಡ್ರೆಸ್ ಕರ್ಕೊಂಡು ಹೋಗ್ಬಿಟ್ಬಿಡಿ. ತಗೊಳ್ಳಿ ಇದನ್ನು. ಅವಕಾಶ ಬರಲ್ಲ ರೀ, ನೀವೇ ಅವಕಾಶನ ಸೃಷ್ಟಿ ಮಾಡ್ಕೋಬೇಕು. ಸಕ್ಸಸ್ ಸಿಗ್ಲಿಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಇದು ನಿಮ್ಮ ಕ್ಯಾಬಿನ್ ಅಲ್ವಾ ಸರ್? ಅದು ಅಣ್ಣನ ಕ್ಯಾಬಿನ್. ಇಷ್ಟು ದಿನ ಅಣ್ಣ ಬರೋದಕ್ಕಾಗದೇ ಇದ್ದಿದ್ರಿಂದ ನಾನು ನೋಡ್ಕೋತಾ ಇದ್ದೆ. ಇವತ್ತಿಂದ ಅಣ್ಣ ಬರ್ತಿದ್ದಾನೆ.
ಅವನೇ ನಮ್ಮ ಗ್ರೂಪ್ ಆಫ್ ಕಂಪ್ನೀಸ್ನ ಮುಂದೆ ನಿಂತು ನಡೆಸ್ತಾನೆ. ನಮ್ಮ ಗ್ರೂಪ್ ಆಫ್ ಕಂಪ್ನೀಸ್ನ ಯಾವ ಆಪೋಸಿಷನ್ ಕಂಪ್ನಿ ತಡೆಯೋಕ್ಕಾಗಲ್ಲ ಸರ್. ಇವತ್ತು ಇಂಟರ್ವ್ಯೂಸ್ ಇದೆ ಅಲ್ವಾ? ಹೌದು ಸರ್. ಪ್ರೊಫೈಲ್ ನೋಡಿ ಶಾರ್ಟ್ ಲಿಸ್ಟ್ ಮಾಡಿದವ್ರನ್ನ ಒಳಗೆ ಕಳಿಸಿ. ಸರಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಮ ಸರ್ಟಿಫಿಕೇಟ್ಸ್ ಕೊಡಿ. ಟೇಕ್ ಯುವರ್ ಸೀಟ್. ಓಕೆ, ನೀವು ಹೊರಗೆ ವೆಯ್ಟ್ ಮಾಡಿ. ಐ ವಿಲ್ ಲೆಟ್ ಯು ನೋ. ಓಕೆ ಸರ್.